ಕೆ.ಎಸ್. ನಿಸಾರ್ ಅಹಮದ್ ಅವರು ಕನ್ನಡದ ಮುಖ್ಯ ಕವಿಗಳಲ್ಲಿ ಒಬ್ಬರು. ಆದರೆ ಅವರು ತಮ್ಮ ಸಮಕಾಲೀನರ ನಡುವೆ ದ್ವೀಪದ ಹಾಗೆ ಬರೆದರು, ದ್ವೀಪದ ಹಾಗೆ ಬದುಕಿದರು. ಕಾವ್ಯವನ್ನು ಅರ್ಥ ಮಾಡಿಕೊಳ್ಳೋದು ಓದುಗರ ಜವಾಬ್ದಾರಿ, ಅದನ್ನು ತಲುಪಿಸುವುದು ಕವಿಯ ಜವಾಬ್ದಾರಿ ಅಲ್ಲ ಅನ್ನುವಂತಹ ನವ್ಯದ ಪರಿಸರದಲ್ಲಿ ಸುಲಭವಾಗಿ ಸಂಮೋಹನವಾಗುವ ಹಾಗೆ ಆದರೂ ಸಂಕೀರ್ಣವಾದ ವಿಚಾರಗಳನ್ನು ಹೇಳಿದ ನಿಸಾರ್ ಅವರು ನವ್ಯ ವಿಮರ್ಶಕರಿಂದಲೂ ನಿರ್ಲಕ್ಷ್ಯಕ್ಕೆ ಗುರಿಯಾದರು. ಅವರ ಕುರಿಗಳು ಸಾರ್ ಕುರಿಗಳು, ಅಮ್ಮ ಆಚಾರ ಮತ್ತು ನಾನು, ರಂಗವಲ್ಲಿ ಮುಂತಾದ ಕವಿತೆಗಳನ್ನು ನವ್ಯ ವಿಮರ್ಶಕರು ಕಡೆಗಣ್ಣಿನಿಂದ ಕೂಡ ನೋಡಲಿಲ್ಲ. ಇದು ಯಾಕೆ ಹೀಗಾಯಿತು ಅನ್ನೋದರ ವಿಶ್ಲೇಷಣೆ ಕನ್ನಡ ಸಂಸ್ಕೃತಿಯ ಚರಿತ್ರೆಯಲ್ಲೂ ಕೂಡ ಬಹಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಹಳೆಯ ಮೈಸೂರಿನಲ್ಲಿ ಹುಟ್ಟಿ ಬೆಳೆದು ಬದುಕಿದ ನಿಸಾರ್ ಅಹಮದ್ ಅವರು ಸೆಂಟ್ರಲ್ ಕಾಲೇಜಿನ ಜಿ.ಪಿ. ರಾಜರತ್ನಂ ಮತ್ತು ವಿ. ಸೀತಾರಾಮಯ್ಯ ಇವರ ಗರಡಿಯಲ್ಲಿ ಬೆಳೆದವರು. ಭೂವಿಜ್ಞಾನದ ವಿದ್ಯಾರ್ಥಿಯಾದರೂ ಕೂಡ ಕನ್ನಡ ಕಾವ್ಯದ ದೀಕ್ಷೆಯನ್ನು, ಅದರಲ್ಲಿ ಆಸಕ್ತಿಯನ್ನು, ತರಬೇತಿಯನ್ನು ಕೊಟ್ಟವರು ಜಿ.ಪಿ. ರಾಜರತ್ನಂ. ಅದರಿಂದನೇ ಅವರ ಕಾವ್ಯದ ಭಾಷೆ ಲಯಭಂಗ, ಗೇಯತೆ, ಗದ್ಯತೆ ಇವೆಲ್ಲವನ್ನು ಕೂಡ ಬಳಸ್ಕೊಳ್ಳೋಕೆ ಮತ್ತು ಯಶಸ್ವಿಯಾಗಿ ಬಳಸ್ಕೊಳ್ಳೋಕೆ ಅವರಿಗೆ ಸಾಧ್ಯ ಆಯಿತು. ಲಯ ಸಹಿತವಾಗಿ ಬರೆಯೋದು, ಲಯರಹಿತವಾಗಿ ಬರೆಯೋದು, ಗದ್ಯದಂತೆ ಬರೆಯೋದು, ಹಾಡಿನಂತೆ ಬರೆಯೋದು, ಈ ರೀತಿಯ ವೈವಿಧ್ಯವನ್ನು ಪಡೆದ ಅಡಿಗರ ನಂತರದ ಪೀಳಿಗೆಯ ನವ್ಯ ಕವಿಗಳು ಇಲ್ಲವೇ ಇಲ್ಲ ಅನ್ನೋಷ್ಟು ಕಡಿಮೆ. ಅದರಿಂದನೇ ನಾನು ಹೇಳಿದ್ದು, ಬೇರೆ ಬೇರೆ ಕಾರಣಗಳಿಗೋಸ್ಕರ ಚಂದ್ರಶೇಖರ ಕಂಬಾರ ಮತ್ತು ನಿಸಾರ್ ಅಹಮದ್ ಅವರು ನವ್ಯರ ನಡುವೆ ಅಪವಾದಗಳಂತೆ ಕಾಣ್ತಾರೆ. ಹಾಗೆ ನೋಡಿದ್ರೆ ನಿಸಾರ್ ಅಹಮದ್ ಕತೆ ಕಾದಂಬರಿಗಳನ್ನ ಯಾಕೆ ಬರೀಲಿಲ್ಲ ಅನ್ನೋದು ಇವತ್ತಿಗೂ ಕೂಡ ನಮಗೆ ಕುತೂಹಲದ ಸಂಗತಿ. ಹೊಸಗನ್ನಡ ಪರಿಸರದಲ್ಲಿ ಅಲ್ಪಸಂಖ್ಯಾತ ಎಂದು ಕರೆಯಲಾದ ಮುಸ್ಲಿಂ ಧರ್ಮದ ಹಿನ್ನೆಲೆಯಿಂದ ಬಂದ ಮೊದಲ ಲೇಖಕ ನಿಸಾರ್ ಅಹಮದ್ ಅವರು. ಆದರೆ ಅವರು ಹಿಡಿದ ಬರೆದ ದಾರಿ ನಂತರದ ಪೀಳಿಗೆಯ 20ನೇ ಶತಮಾನದ ಕೊನೆಯ ಭಾಗದಲ್ಲಿ ಮತ್ತು ಈ ಶತಮಾನದಲ್ಲಿ ಬಂದಂಥ ಮುಸ್ಲಿಂ ಲೇಖಕರಿಗಿಂತ ತುಂಬ ಭಿನ್ನವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಭಿನ್ನತೆ ತುಂಬ ಕುತೂಹಲಕಾರಿಯಾದ್ದು. ಅದರಲ್ಲೂ ಕೂಡ ಪದ್ಯದಂತಹ ಮಾಧ್ಯಮವನ್ನು ಆರಿಸ್ಕೊಂಡಿದ್ದರಿಂದ ಕಥನದಲ್ಲಿ ತನ್ನ ಸಮುದಾಯಗಳ ಜೀವನ ಕ್ರಮವನ್ನು, ಅದರ ಅನನ್ಯತೆಯನ್ನು, ವಿಶಿಷ್ಟತೆಯನ್ನು, ಮಾನವೀಯತೆಯನ್ನು ಹಾಗೆ ಹೇಳ್ಕೊಳ್ಳೋದಕ್ಕೆ ನಿಸಾರ್ ಪ್ರಯತ್ನ ಪಡಲಿಲ್ಲ. ಅವರ ಕಾವ್ಯದ ಭಾಷೆಯಲ್ಲಿ ಅವರ ಮನೆ ಮಾತಿನ ಶಕ್ತಿ, ಪದಸಮೂಹ, ಅದರ ಲಯಗಳು ಬೇಕಾದಷ್ಟು ಕಾಣಿಸ್ಕೊಂಡ್ರೂ ಕೂಡ ಜೀವನ ಕ್ರಮವನ್ನು ವಿವರಿಸುವುದು ಅವರ ಆಯ್ಕೆ ಆಗಲಿಲ್ಲ. ಅದಕ್ಕೆ ಅವರು ಬದುಕಿದ್ದ ಬರೆದ ಕಾಲವೂ ಕಾರಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಲ್ಲದೆ ಅವ್ರು ಮಾಡಿದ ಇನ್ನೊಂದು ಬಹಳ ಕುತೂಹಲಕಾರಿಯಾದ ಸಂಗತಿ ಅಂದರೆ, ಬುದ್ಧಿಪೂರ್ವಕವಾಗಿ ನಮ್ಮಲ್ಲಿರುವ ಇತರ ಸಂಸ್ಕೃತಿಗಳ, ಇತರ ಧರ್ಮಗಳ ಸಾರವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಒಳಗೊಳ್ಳೋದಕ್ಕೆ, ಅದರ ಆಶಯಗಳನ್ನು ತನ್ನ ಕವಿಯದಲ್ಲಿ ಬಳಸ್ಕೊಳ್ಳೋಕೆ ಅವರು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದರು. ಇದರ ಹಿಂದೆ ಯಾವುದೇ ಹುನ್ನಾರ ಇತ್ತು ಅಂತ ನನಗನ್ಸೋದಿಲ್ಲ. ಅದು ಪ್ರಾಮಾಣಿಕವಾದ ಪ್ರಯತ್ನವೇ ಆಗಿತ್ತು. ಸೌಹಾರ್ದ, ಸಹಿಷ್ಣುತೆ, ಒಳಗೊಳ್ಳುವುದು ಅನ್ನೋದನ್ನು ಕುರಿತು ಯೋಚನೆ ಮಾಡಿದಾಗ, ಒಳಗೊಳ್ಳುವುದು ಅಂದರೆ ಏನು? ಮಾನವೀಯತೆ ನೆಲೆಗಳಲ್ಲಿ ಒಳಗೊಳ್ಳೋದು ಒಂದು, ನಾವೆಲ್ಲ ಮನುಷ್ಯರು ಅನ್ನೋ ಹಾಗೆ.
ಸಂಸ್ಕೃತಿಯ ವಿವರಗಳ ನೆಲೆಯಲ್ಲಿ ಒಳಗೊಳ್ಳೋದು ಒಂದು. ಇಲ್ಲೂ ಕೂಡ ಕರಾವಳಿ, ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮುಂತಾದ ಪ್ರದೇಶಗಳಲ್ಲಿ ಬೆಳೆದಂತಹ ಮುಸ್ಲಿಂ ಸಮುದಾಯದ ಬದುಕಿನ ಕ್ರಮಕ್ಕೂ ಹಳೆ ಮೈಸೂರಿನ ಬೆಂಗಳೂರು, ಮೈಸೂರು, ತುಮಕೂರು, ಹಾಸನ, ಕೋಲಾರ ಜಿಲ್ಲೆಗಳ ಒಂದು ಮುಸ್ಲಿಮರ ಜೀವನ ಕ್ರಮಕ್ಕೂ ಸಾಕಷ್ಟು ಮುಖ್ಯವಾದ ವ್ಯತ್ಯಾಸಗಳಿದೆ ಅಂತ ಕಾಣುತ್ತೆ. ಈ ವ್ಯತ್ಯಾಸಗಳನ್ನು ಗ್ರಹಿಸಿಯೂ ಸಹಜವಾಗಿಯೇ ಒಳಗೊಂಡು ಕೂಡ ಒಂದು ವಿಶಿಷ್ಟ ಬಗೆಯ ಒಳಗೊಳ್ಳುವಿಕೆಗೆ, ಎಕ್ಸ್ಕ್ಲೂಸಿವ್ ಅಂತ ಯಾವುದನ್ನು ಕರಿತೀವಿ ಅದನ್ನು ಬಿಟ್ಟು ಇನ್ಕ್ಲೂಸಿವ್ ಅನ್ನೋದನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟವರು ನಿಸಾರ್ ಅಹಮದ್ ಅವರು. ಇದನ್ನು ಆ ಕಾಲದ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಪರಿಸರದ ಹಿನ್ನೆಲೆಯಲ್ಲಿ ನೋಡಬೇಕಾದ್ದು ನಮ್ಮ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ನೋಡಿದ್ರೆ ಅವರ ನಂತರ ಬಂದಂತಹ ಸಾರಾ ಅಬೂಬಕರ್, ಬೊಳ್ವಾರ್, ಕಟ್ಪಾಡಿ, ಅಬ್ದುಲ್ ರಶೀದ್ ಮುಂತಾದವರು ಹೀಗೆ ತಮ್ಮ ಸಮುದಾಯಗಳ ಜೀವನ ಶೈಲಿ ಮತ್ತು ವಿವರಗಳನ್ನು ಕಥನವಾಗಿ ಕಟ್ಟಿದ್ರು. ಗಮನಿಸಬೇಕಾದ ಸಂಗತಿ ಅಂದರೆ ಅವರಲ್ಲಿ ಬಹುಪಾಲು ಲೇಖಕರಿಗೆ ಕಾವ್ಯ ಅಭಿವ್ಯಕ್ತಿ ಮಾಧ್ಯಮ ಆಗಲಿಲ್ಲ. ಅಬ್ದುಲ್ ರಶೀದ್ ಅವರ ಅಪವಾದವನ್ನು ಬಿಟ್ಟರೆ ಮಿಕ್ಕವರೆಲ್ಲ ಕಥೆ, ಕಾದಂಬರಿಗಳನ್ನೇ ಬರೆದವರು. ಈ ಮಾತಿದೆಯಲ್ಲ, ನಿತ್ಯೋತ್ಸವದಂಥ ಪದ್ಯವನ್ನು ಬರೆಯೋದು, ಪುರಂದರದಾಸರನ್ನೋ ಕೃಷ್ಣನನ್ನೋ ಒಳಗೊಳ್ಳುವುದು, ಈ ಒಳಗೊಳ್ಳುವಿಕೆ ಹೊಂದಾಣಿಕೆಯೋ ಸಹಜವಾದ ಒಳಗೊಳ್ಳುವಿಕೆಯೋ ಅನ್ನೋ ಪ್ರಶ್ನೆಯನ್ನು ಕೇಳಿಕೊಂಡಾಗ ನಾನು ಅದನ್ನು ಎರಡನೇದು ಅಂತ ತಿಳಿಯೋದಕ್ಕೇ ಇಷ್ಟಪಡ್ತೀನಿ. ಅದರಿಂದನೇ ನನಗೆ ನಿಸಾರ್ ಅಹಮದ್ ಅವರು ಮುಖ್ಯ ಆಗೋದು. ಅವರು ಶಿವಮೊಗ್ಗ, ಬೆಂಗಳೂರು ಮತ್ತು ಗಾಂಧಿ ಬಜಾರ್ ನಡುವೆ ಎಡತಾಕಿದಂತೆ ಕಂಡರೂ ಕೂಡ ಈ ಶಿವಮೊಗ್ಗ, ಬೆಂಗಳೂರು ಮತ್ತು ಮನಸ್ಸು ಗಾಂಧಿ ಬಜಾರು ಅಂತ ಒಂದು ಸಂಕಲನ ಅವರು ತಂದರು. ಇವೆಲ್ಲವೂ ಕೂಡ ಕೇವಲ ವಿವರಗಳಾಗದೆ, ಭೌಗೋಳಿಕ ಪ್ರದೇಶಗಳಾಗದೆ, ನಿಸಾರ್ ಅವರ ಮನಸ್ಸಿನ ಎರಡು ನೆಲೆಗಳ, ಅಂತರಂಗದ ನೆಲೆ ಮತ್ತು ಬಹಿರಂಗದ ನೆಲೆಗಳ ಸಂಕೇತವಾಗಿ ಕೂಡ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು ಬೆಂಗಳೂರಲ್ಲಿದ್ದಾಗಲೂ ಪದ್ಯ ಬರೆದ್ರು, ಶಿವಮೊಗ್ಗ ನೆನೆಸ್ಕೊಂಡು ಬರೀತಾಯಿದ್ರು, ಸಂಜೆ ಇದರ ಮಳೆ ಇತ್ಯಾದಿಗಳು. ಶಿವಮೊಗ್ಗದಲ್ಲಿದ್ದಾಗ ಬೆಂಗಳೂರಿನ ಆಗು ಹೋಗುಗಳನ್ನ ಕೂಡ ನೆನಪಿಟ್ಕೊಂಡು ಮಾಡ್ತಾಯಿದ್ರು. ಈ ಬೆಂಗಳೂರು ಶಿವಮೊಗ್ಗ ಅನ್ನುವುದು ಒಂದರೊಳಗೊಂದಾಗುವ, ಒಂದಕ್ಕಿಂತ ಒಂದು ಭಿನ್ನವಾಗುವ, ಒಂದರೊಡನೆ ಇನ್ನೊಂದು ಸಂಘರ್ಷ ಮಾಡುವ, ತಾಕಲಾಟ ಮಾಡುವ ಒಂದು ನಮ್ಮೊಳಗಿನ ಒಂದು ದ್ವಂದ್ವಗಳಿಗೆ ಸಂಕೇತ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆಯೇ ನಿಸಾರ್ ಅಹಮದ್ ಅವರ ಕಾವ್ಯದ ಇನ್ನೊಂದು ತುಮುಲ ಅಂತಂದರೆ, ಒಟ್ಟು ಸಮುದಾಯದ ನಡುವೆ ಇರಬೇಕಾದ್ರೆ ತಾನು ಎಷ್ಟೇ ಪ್ರಯತ್ನಪಟ್ಟರೂ ತನ್ನನ್ನು ಭಿನ್ನನಾಗಿ ನೋಡುವಂತಹ ಒಂದು ಪ್ರಯತ್ನದ ಒಂದು ಅಸಹಿಷ್ಣುತೆಯ, ಒಳಗೊಳ್ಳಲಾರದ ಗುಣದ ಬಗ್ಗೆ ಅವರಿಗಿದ್ದಂತಹ ವಿಷಾದ ಮತ್ತು ದುಃಖ ಅಂತ ನಾನು ಅಂದ್ಕೊಂಡಿದ್ದೇನೆ. ವಿಷಾದ, ದುಃಖ ಎರಡೂ ಒಂದೇ ಅಂತ ನನಗೆ ಗೊತ್ತು, ಆದರೆ ಒಂದಕ್ಕಿಂತ ಒಂದು ಹೆಚ್ಚು ಇಂಟೆನ್ಸ್ ಆದದ್ದು, ತೀವ್ರವಾದದ್ದು ಮತ್ತು ಕವಿತೆಯಲ್ಲಿ ಒಳಗೊಂಡ ಬಂದಾಗ ಅದು ಕೇವಲ ಕರ್ನಾಟಕದ ಒಂದು ಭಾಗದ, ಒಂದು ಧರ್ಮದ ಅಲ್ಪಸಂಖ್ಯಾತರ ಅಳಲಾಗೋದಿಲ್ಲ. ಇಡೀ ಜಗತ್ತಿನ ಹಲವು ಕಡೆ ಹರಡಿಕೊಂಡಿರುವ ಎಲ್ಲ ಅಲ್ಪಸಂಖ್ಯಾತರ ಈ ಇನ್ಕ್ಲೂಸಿವ್ ಆಗೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆಗಂತುಕರ ಹಾಗೆ ಬದುಕಬೇಕಂತ ಒಂದು ವಾಸ್ತವ ಇದೆಯಲ್ಲ, ಆ ವಾಸ್ತವಕ್ಕೆ ಹಿಡಿದ ಕನ್ನಡಿ ಆಗುತ್ತೆ ಅಂತ ಕಾಣುತ್ತೆ. ಅದು ಕೇವಲ ನಿಸಾರ್ ಕಾಲಕ್ಕೆ ಮಾತ್ರವಲ್ಲ, ನಮ್ಮ ಕಾಲದಲ್ಲೂ ನಿಜ ಆಗಿರೋದ್ರಿಂದ, ನಮ್ಮ ಕಾಲದಲ್ಲಿ ಇನ್ನಷ್ಟು ಜಾಸ್ತಿ ನಿಜ ಆಗಿರೋದ್ರಿಂದ ನಿಸಾರ್ ಅವರ ಅಂಥ ಕಾವ್ಯ ನನಗೆ ಇವತ್ತಿಗೂ ಕೂಡ ಬಹಳ ಮುಖ್ಯವಾದದ್ದು. ಅವರ ನಿಮ್ಮೊಡನಿದ್ದು ನಿಮ್ಮಂತಾಗದೆ, ನಾನೆಂಬ ಪರಕೀಯ, ಸವತಿ ಮಕ್ಕಳ ಹಾಗೆ ಕಾಡಬೇಡಮ್ಮ, ಈ ರೀತಿ ಕವಿತೆಗಳನ್ನ ನಾವು ಹಾಡುಗಳಲ್ಲದೇ ಇದ್ದರೂ ಕೂಡ, ನಿಸಾರ್ ಅವರ ಜನಪ್ರಿಯತೆ ಕವಿತೆಗಳ ಬಗ್ಗೆ ಸೇರದೇ ಇದ್ದರೂ ಕೂಡ ಅದನ್ನು ಮತ್ತೆ ಓದಬೇಕು ಅಂತ ಕಾಣುತ್ತೆ. ಯಾಕೆಂದರೆ ಅದು ನಮ್ಮ ಸಮಕಾಲೀನ ಮನಸ್ಥಿತಿಗೆ, ವಿಚ್ಛಿದ್ರವಾದ ಸಮಕಾಲೀನ ಮನಸ್ಥಿತಿಗೆ ಹಿಡಿದ ಕನ್ನಡಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನನಗೆ ಸ್ವಲ್ಪ ಸಮಯ ಇದ್ದರೆ ಈ ಸವತಿ ಮಕ್ಕಳ ಹಾಗೆ ಕಾಡಬೇಡ, ನಿಮ್ಮೊಡನಿದ್ದು ನಿಮ್ಮಂತಾಗದೆ, ನಾನೆಂಬ ಪರಕೀಯ ಅನ್ನೋ ಪದ್ಯಗಳನ್ನು ಇಲ್ಲಿ ಓದೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಯಾಕಂದರೆ ಯಾವುದೇ ವಿಶ್ಲೇಷಣೆ
ಆ ಪದ್ಯದ ಓದು ಬೀರುವಂಥ ಪ್ರಭಾವಕ್ಕೆ ಸರಿಸಮ ಆಗೋದಿಲ್ಲ. ಅಲ್ಲದೆ ಅದೇ ಕಾಲದಲ್ಲಿ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಎನ್ನುವುದು ಅದು ಹೊರಗಿನ ಜೊತೆಗೆ ಇರತಕ್ಕಂಥ ಒಂದು ವಿಭಾಗದ ಸೂಚನೆಯಾದರೆ ನಾನೆಂಬ ಪರಕೀಯ ಅನ್ನೋ ಮಾತು ಬರುತ್ತೆ. ಈ ನಾನು ಪರಕೀಯ ಅಂದರೆ ಏನು? ನಾನು ಯಾರಿಗೆ ಪರಕೀಯ? ನಾನು ಬೇರೆಯವರಿಗೆ ಪರಕೀಯ ಅನಿಸೋದು ಒಂದು ಏಲಿನೇಷನ್. ಅದು ನಾನು ನನಗೇ ಪರಕೀಯ ಆಗೋದು ಅಂದರೆ ಏನು? ನನ್ನ ಅಂತರಂಗದೊಳಗಿನ ರಾಕ್ಷಸ, ನನ್ನ ಅಂತರಂಗದೊಳಗಿನ ದೇವತೆ ನನಗೆ ಕಾಣದೆ ಕಾಡುವ ಪರಿ ಯಾವುದು? ಈ ಪ್ರಶ್ನೆಯನ್ನು ಕೂಡ ನಿಸಾರ್ ಅಹಮದ್ ಅವರು ತಮ್ಮ ಹಲವು ಕವಿತೆಗಳಲ್ಲಿ ಕೇಳಿಕೊಂಡಿದ್ದಾರೆ ಅಂತ ಕಾಣುತ್ತೆ. ಅದರಿಂದ ಇದು ಕೇವಲ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರ ನಡುವಿನ ದ್ವಂದ್ವಕ್ಕೆ ಸಂಕೇತ ಅಲ್ಲ. ನಿಸಾರರ ಈ ಎರಡಾಗಿ ನೋಡುವುದಿದೆಯಲ್ಲ, ನಾನು, ನನ್ನೊಳಗಿನ ನಾನು, ನನಗಿಂತ ಭಿನ್ನವಾದ ನನ್ನೊಳಗಿನ ನಾನು, ನನಗಿಂತ ಭಿನ್ನವಾದ ನನ್ನ ಹೊರಗೆ ಇರುವ ನೀನು, ಇವೆಲ್ಲದರ ನಡೆ ಒಟ್ಟಾಗಿ ಸಾಮರಸ್ಯವನ್ನು ತರಬೇಕು ಅಂತ ಪ್ರಯತ್ನ ಪಡ್ತಾ ಇರೋ ನಾನು, ಇದೆಲ್ಲ ಹೇಗೆ? ನಾನೇ ಕೇಳಿಸ್ಕೊಂಡಿರೋ ಹಾಗೆ ನಿಸಾರ್ ಅಹಮದ್ ಅವರಿಗೆ ತನ್ನ ಹೆಸರನ್ನು ಹೇಳುವ ರೀತಿಯ ಬಗ್ಗೆ ಕೂಡ ಒಂದು ನಿಸಾರ್ ಅಹಮದ್ ಅಂತ ಭಾಳ ಜನ ಅಂತ ಇದ್ರು. ಅದು ನಿಸ್ಸಾರವಲ್ಲ, ನಿಸಾರ್ ಅನ್ನೋದನ್ನು ಕೂಡ ಅವರು ಮತ್ತೆ ಹೇಳಬೇಕಾಗಿ ಬರ್ತಾ ಇತ್ತು. ಈ ಥರದ ಒಳ ನೋವುಗಳಿದೆಯಲ್ಲ, ಒಳ ಕುದಿತಗಳಿದೆಯಲ್ಲ, ಅದು ಒಬ್ಬ ಕವಿಯ ಕವಿತೆಗಳನ್ನು ಮತ್ತು ಅವನ ಅಭಿವ್ಯಕ್ತಿಯ ನೆಲೆಗಳನ್ನು ಗುರುತಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆಯೇ ನಿಸಾರ್ ಅಹಮದ್ ಬಗ್ಗೆ ನಮಗಿರುವ ಒಂದು ತಪ್ಪು ಕಲ್ಪನೆ ಏನು ಅಂದರೆ, ಅವರು ಬಹಳ ಸರಳವಾದ, ಜನಪ್ರಿಯವಾದ, ಯಾರಿಗೆ ಬೇಕಾದರೂ ಅರ್ಥವಾಗುವಂಥ ಭಾವುಕವಾದ ಪದ್ಯಗಳನ್ನು ಬರೆದರು ಅಂತ ಅನ್ನೋದು. ಇದು ಕೇವಲ ನಾವು ಅವರ ಹಾಡುಗಳನ್ನು ಕೇಳ್ಕೊಂಡು ಮಾಡೋ ಮಾತಾ? ಸಂಕೀರ್ಣತೆ ಮತ್ತು ಸರಳತೆ ಒಟ್ಟಾಗಿ ಇರುವುದು ಸಾಧ್ಯವಿಲ್ಲವೇ ಎನ್ನುವುದು ಬಹಳ ದೊಡ್ಡ ಪ್ರಶ್ನೆ. ಇದು ಕಾವ್ಯ ಯಾವಾಗಲೂ ಕೇಳ್ಕೊಳ್ಬೇಕಾದ ಪ್ರಶ್ನೆ. ಸಂಕೀರ್ಣವಾಗಿದ್ದರೆ ಅರ್ಥ ಆಗಲ್ಲ, ಅರ್ಥ ಆಗೋಗಿದ್ರೆ ಸಂಕೀರ್ಣ ಅಲ್ಲ ಅಂತ ಅನ್ನೋದು ಅಲ್ಲ. ಅದು ನನ್ನ ಪ್ರಕಾರ ಖಂಡಿತವಾಗಲ್ಲ. ನಿಸಾರ್ ಅಹಮದ್ ಅವರ ಅಮೇರಿಕಾ ಪದ್ಯ ಆಗಲಿ, ಕುರಿಗಳು ಪದ್ಯವಾಗಲಿ ಹಾಗೆ ಸರಳ ಅಲ್ಲ. ಅದು ಸಂಕೀರ್ಣವನ್ನು ಕೂಡ ಹೇಳುವಂತಹ ಕವಿತೆಗಳೇ ಹೊರತು ಅದು ತೀರ ಸರಳವಾದ ಒಂದು ನೆಲೆಯ ಪದ್ಯಗಳು ಅಂತ ಖಂಡಿತ ಹೇಳೋದಕ್ಕೆ ಆಗೋದಿಲ್ಲ. ಕುರಿಗಳಲ್ಲಿ ಅಮೇರಿಕಾ ಬಗ್ಗೆ ಮಾತಾಡ್ತಾ ಬೈತಾನೆ ತಲೆ ತಗ್ಗಿಸುವ, ಮೌನವಾಗುವ ಒಂದು ಅಗತ್ಯವನ್ನು ಕೂಡ ಅವರು ಹೇಳ್ಕೊಳ್ತಾ ಹೋಗ್ತಾರೆ. ಕುರಿಗಳು ಕೂಡ ಕೊನೆಗೂ ಬೈಬೇಕಾದ ಯಾರನ್ನ? ಜನಗಳನ್ನೋ, ಪ್ರಭುತ್ವವನ್ನು, ಅಧಿಕಾರಶಾಹಿಯನ್ನು ಅನ್ನೋ ಪ್ರಶ್ನೆ ಅವತ್ತಿಗೆ ಎಷ್ಟು ರಿಲೆವೆಂಟೋ ಇವತ್ತಿಗೂ ಅಷ್ಟೇ ರಿಲೆವೆಂಟ್ ಆದ್ದು, ಪ್ರಸ್ತುತವಾದ್ದು ಅಂತ ನಮಗೆ ಗೊತ್ತಾಗುತ್ತೆ. ಜೊತೆಗೆ ಹಲವಾರು ಅವರ ಕವಿತೆಗಳಲ್ಲಿ ತಾತ್ವಿಕವಾದ ಚಿಂತನೆ ಇರುತ್ತೆ, ಅದನ್ನು ಕೂಡ ಅವರು ನೇರವಾಗಿ ಹೇಳ್ತಾ ಹೋಗ್ತಾರೆ. ಈಗ ರಾಮನ್ ಸತ್ತಸುದ್ದಿ ಅಂತ ಪದ್ಯ ತಗೊಳ್ಳಿ, ಬಹಿರಂತರದಂಥ ಪದ್ಯ ತಗೊಳ್ಳಿ, ಮೃಗಾಯಣದಂತಹ ಪದ್ಯ ತಗೊಳ್ಳಿ. ಈ ಎಲ್ಲ ಪದ್ಯಗಳನ್ನ ನಾವು ಗಂಭೀರವಾಗಿ ಓದೋಕ್ಕೆ ಪ್ರಯತ್ನ ಪಟ್ಟಿಲ್ಲ. ಇದು ಕೇವಲ ನಿಸಾರ್ ಅಹಮದ್ ಅವ್ರ ಬಗ್ಗೆ ಹೇಳೋ ಮಾತಲ್ಲ, ಕನ್ನಡದ ಅನೇಕ ಕವಿಗಳ ಬಗ್ಗೆ ಹೇಳೋ ಮಾತು. ಕವಿತೆಯನ್ನು ಹೇಗೆ ಓದಬೇಕು, ಯಾಕೆ ಓದಬೇಕು, ಯಾವ ರೀತಿ ಒಳಗೊಳ್ಳಬೇಕು, ಯಾವ ರೀತಿ ಪಾಠ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಇವತ್ತಿಗೂ ಕೂಡ ಒಂದು ಖಚಿತವಾದ ನೆಲೆಗಳು ರೂಪಿತವಾಗಿಲ್ಲ. ನಾವೆಲ್ಲ ಕೂಡ ಗಬಗಬ ನುಂಗೋದ್ರ ಕಡೆ ಆಸಕ್ತಿ ಕೊಡ್ತಿದ್ದೇವೆ ಹೊರತು ಒಳಗೊಳ್ಳುವುದರ ಬಗ್ಗೆ, ಕಂಡುಕೊಳ್ಳುವುದರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ. ಹಾಗೊಂದು ಪಕ್ಷ ಮಾಡಿದ್ರೂ ಕೂಡ ನವ್ಯರು ಅಡಿಗರ ಬಗ್ಗೆ ಮಾಡಿದ ಹಾಗೆ, ಆನಂದ್ ಹಿಂದಿನ ಪೀಳಿಗೆಯವರು ಕುವೆಂಪು, ಬೇಂದ್ರೆ ಇಂಥದ ಮುಖ್ಯರಾದ ಕವಿಗಳ ಬಗ್ಗೆ ಮಾಡಿದ ಹಾಗೆ, ದೊಡ್ಡ ಕವಿಗಳು ಅಂತ ಯಾರಿಗೆ ಅನ್ಕೋತೀವಿ ಅವ್ರ ಮೇಲೆ ಎಲ್ಲ ಗಮನವನ್ನು ಕೂಡ ಕೊಟ್ಬಿಟ್ಟು ಮಿಕ್ಕ ಅಷ್ಟೇನು ದೊಡ್ಡ ಅಂತ ಅಲ್ಲ ಅನ್ನಿಸಿಕೊಂಡಂತಹ ಕವಿಗಳ ಕಡೆ ಯಾವ ಗಮನವನ್ನು ಕೂಡ ಕೊಟ್ಟಿರಲ್ಲ. ದಿ ಸ್ಟಾರ್ ಕಲ್ಚರ್ ಅಂತ ನಾನು ಅದನ್ನು ಕರಿತೇನೆ. ಈ ಸ್ಟಾರ್ ಕಲ್ಚರ್ ಅನೇಕ ಮುಖ್ಯ ಕವಿಗಳಿಗೂ ಕೂಡ ಅನ್ಯಾಯ ಮಾಡುತ್ತೆ ಅನ್ನೋದೇ ನನ್ನ ನಂಬಿಕೆ. ಅದಿರಲಿ. ಹಾಗೆಯೇ ನಿಸಾರ್ ಅಹಮದ್ ಅವರು ಕನ್ನಡದ ಬಹಳ ಮುಖ್ಯರಾದ ರಾಜಕೀಯ ಕಾವ್ಯವನ್ನು ಬರೆದವರಲ್ಲಿ ಕೆಲವರು ಒಬ್ಬರು ಅಂತ ಅಂದ್ಕೊಂಡಿದ್ದೀನಿ ನಾನು. ಅವರ ಕುರಿಗಳನ್ನ ನಾನು ಹೋಲಿಸಲೇಬೇಕಾದ್ರೆ ಅದಕ್ಕಿಂತ ಹೆಚ್ಚು
ಮುಖ್ಯವಾದ ಸಿದ್ಧಲಿಂಗಯ್ಯ ಅವರ ಅಲ್ಲೇ ಕುಂತವರೇ ಕವಿತೆಯ ಜೊತೆಗೆ ಹೋಲಿಸ್ಬೋದು. ಅಡಿಗರ ನೆಹರು ನಿವೃತ್ತರಾಗುವುದಿಲ್ಲ ಎನ್ನುವ ಕವಿತೆಯನ್ನು ನಾವು ಮೆಚ್ಚಿಕೊಂಡ ಹಾಗೆಯೇ ಆ ಕವಿತೆಯೊಳಗಿರಬಹುದಾದ ಅಂತರ್ವಿರೋಧಗಳನ್ನು ಇವತ್ತಿನ ಸ್ಥಿತಿ ಬಗ್ಗೆ ಇಟ್ಕೊಂಡು ನೋಡಿದಾಗ ನೆಹರು ಬಗ್ಗೆ ಅಡಿಗರು ಕ್ರಿಟಿಕಲ್ ಆಗಿದ್ದು ಇವತ್ತಿನ ಸನ್ನಿವೇಶ ನೋಡಿದ್ರೆ ಏನು ಹೇಳ್ತಿದ್ರು ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಹೋಗುತ್ತೆ. ಅಲ್ಲಿ ನಿಸಾರ್ ಅಹಮದ್ ಅವರು ತಡೆದಂಥ ನಿಲುವು ಯಾವ ರೀತಿ ಇದು ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಹೋಗುತ್ತೆ. ಅವರು ಕುರಿಗಳು ಅಥವಾ ಅಮೇರಿಕಾ ಬರೆದಾಗಲೂ ಕೂಡ ಅದರೊಳಗಿನ ಪರಸ್ಪರ ವಿರೋಧಗಳನ್ನು ಗ್ರಹಿಸಿದ ಹಾಗೆಯೇ ನನಗೆ ಅದಕ್ಕಿಂತ ಹೆಚ್ಚು ಮುಖ್ಯವಾಗೋದು ಅಂತಂದರೆ ನವ್ಯ ಕವಿಗಳು ಬಹುಮಟ್ಟಿಗೆ ಎಲಿಯಟ್, ಕಾಫ್ಕಾ, ಕಮು, ಸಾರ್ತ್ರ್ ಮುಂತಾದಂತಹ ಯುರೋಪಿಯನ್ ಕವಿಗಳ ಬಗ್ಗೆ ಮಾತಾಡ್ತಾ ಇದ್ದಾಗ, ತಪ್ಪು ಅಂತಲ್ಲ ಅದು ಹೇಳ್ತಿರೋದು ನಾನು, ಮಾತಾಡ್ತಾ ಇದ್ದಾಗ ನಿಸಾರ್ ಅಹಮದ್ ಅವರು ಲ್ಯಾಟಿನ್ ಅಮೇರಿಕಾದ ಬಹುದೊಡ್ಡ ಕವಿಯಾದ ಪಾಬ್ಲೋ ನೆರೂಡಾನ ಒಂದು ಕವಿತೆ 2 ಕವಿತೆ ಅಲ್ಲ, ಇಡೀ ಕವನ ಸಂಕಲನನೇ 50 ಪದ್ಯಕ್ಕಿಂತ ಹೆಚ್ಚಾಗಿ ಪದ್ಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಒಂದು ಕವನ ಸಂಕಲನನೇ ಅನುವಾದಿತ ಕವನಗಳ ಸಂಕಲನ ತಂದರು. ಇದು ಎಷ್ಟು ಮುಖ್ಯವಾದ ಘಟನೆ ಅನ್ನೋದನ್ನು ನಾವು ಗಮನಿಸಕ್ಕೆ ಹೋಗೇ ಇರಲ್ಲ. ಇವತ್ತು ನಾವು ನೆರೂಡಾ ಬಗ್ಗೆ ಮಾತಾಡ್ತೀವಿ, ಮಾರ್ಕೆಸ್ ಬಗ್ಗೆ ಮಾತಾಡ್ತೀವಿ, ಆದರೆ ಸುಮಾರು 40-50 ವರ್ಷದ ಹಿಂದೆಯೇ ನಿಸಾರ್ ಅಹಮದ್ ಅವರು ನೆರೂಡಾನ ರಾಜಕೀಯ ಕವನಗಳನ್ನು ಅನುವಾದ ಮಾಡಿದರು. ಕೇವಲ ಪ್ರೇಮ ಕವನಗಳನ್ನಲ್ಲ. ಆ ಪುಸ್ತಕ ಇವತ್ತಿಗೂ ನೋಡಿದ್ರೆ ತೇಜಸ್ವಿನಿ ನಿರಂಜನ ಅವರ ಮರಳಿ ಬರುವೆ ಸಂಕಲನ ನೋಡಿದಾಗ ಅಥವಾ ಬರೀ ಮರ್ಯಾದಸ್ಥರೇ ನಿಸಾರ್ ಅಹಮದ್ ಸಂಕಲನ ನೋಡಿದಾಗ ನೆರೂಡಾನ ಯಾವ ಕವನಗಳ ಕಡೆ ನಾವು ಗಮನ ಹರಿಸ್ತೇವೆ ಅನ್ನೋದನ್ನು ಕೂಡ ನಿಸಾರ್ ತುಂಬ ಎಚ್ಚರಿಕೆಯಿಂದ ನೋಡಿದ್ರು ಅಂತ ಕಾಣುತ್ತೆ. ಅವರ ಈ ರೀತಿಯ ರಾಜಕೀಯ ನಿಲುವುಗಳ ವಿಶ್ಲೇಷಣೆ ಮಾಡೋದಕ್ಕೆ ಕನ್ನಡ ವಿಮರ್ಶೆಯಾಗಲಿ ಕನ್ನಡ ಸಂಸ್ಕೃತಿ ಚಿಂತನೆಯಾಗಲಿ ಹೋಗದೇನೆ ನಿರ್ಲಕ್ಷ್ಯ ಮಾಡಿದ್ದು ತಪ್ಪು ಅಂತಲೇ ನಾನು ಅಂದ್ಕೊಂಡಿದ್ದೇನೆ. ಹಾಗೆಯೇ ಹಾಡುಗಳನ್ನು ಬರೆಯೋದು ಬೇಡ. ರಾಮಚಂದ್ರ ಶರ್ಮರ ಅಂತ ಕೂಡ ಗೇಯ ಕವಿತೆಗಳ ಬಗ್ಗೆ ಯುದ್ಧನೇ ಮಾಡಿದ್ರು. ಆದರೆ ಕನ್ನಡ ಕಾವ್ಯ ಪರಂಪರೆಯನ್ನು ನೋಡಿದಾಗ ನೀವು ಇದುವರೆಗೂ ಆಗಲೇ ಹೇಳಿರುವ ಹಾಗೆ ಹಾಡುಗಳು ಸಮುದಾಯಗಳನ್ನು ತಲುಪಿದ ಹಾಗೆ, ಅರ್ಥವನ್ನು ಕಳೆದುಕೊಳ್ಳದೆ ಸಮುದಾಯವನ್ನು ತಲುಪಿದ ಹಾಗೆ ಸಂಕೀರ್ಣವಾದ ಹಾಗಲ್ಲದ ಕವಿತೆಗಳು ತಲುಪಿರೋದು ಕಡಿಮೆ ಅಂತ ಕಾಣುತ್ತೆ. ನಿಸಾರ್ ಅವರು ಕುರಿಗಳು ಅಂತ ಹಾಡು ಬರೆದಿದ್ದೇ ತಪ್ಪು, ನಿತ್ಯೋತ್ಸವದಂಥದ್ದು ಬರೆದಿದ್ದೇ ತಪ್ಪು, ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆನಪ ಅಂತಹ ಭಾವನಾತ್ಮಕವಾದ ಪದ್ಯಗಳನ್ನು ಬರೆದಿದ್ದೇ ತಪ್ಪು ಅನ್ನೋ ಒಂದು ಧೋರಣೆ ಇತ್ತಲ್ಲ, ಆ ಧೋರಣೆಯನ್ನು ಮೀರಿ ಬೆಳೆಯಬೇಕಾದಂಥ ಒಂದು ಅಗತ್ಯ ನಮಗೆ ಇದೆ. ಹಾಗೆಯೇ ನಿಸಾರ್ ಅವರ ಕವಿತೆಯಲ್ಲಿ ಬಳಸುವ ಶೈಲಿ ಮತ್ತು ಭಾಷೆ ಇದೆಯಲ್ಲ, ಅದ್ರ ಬಗ್ಗೆನೂ ಒಂದೆರಡು ಮಾತನ್ನು ಹೇಳಬೇಕು. ಕನ್ನಡದಲ್ಲಿ ಪ್ರಾಯಶಃ ಮೊಟ್ಟ ಮೊದಲ ಬಾರಿಗೆ ಹೊಸಗನ್ನಡ ಕವಿತೆಯಲ್ಲಿ ಶಿಶ್ನಾಳ್ ಶರೀಫ್ ಇಂಥವ್ರನ್ನ ಬಿಟ್ಬಿಡಿ, ನಂತರದ ಹೊಸಗನ್ನಡ ಕವಿತೆಯಲ್ಲಿ ಉರ್ದು ಭಾಷೆಯ ಪದಗಳನ್ನು ತುಂಬ ಸಮರ್ಥವಾಗಿ ಅರ್ಥಪೂರ್ಣವಾಗಿ ಬಳಸಿದ ಏಕೈಕ ಕವಿ ಅಥವಾ ಕೆಲವೇ ಕವಿಗಳಲ್ಲಿ ಒಬ್ಬರು ನಿಸಾರ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ಅವರ ಭಾಷೆಗೆ ಒಂದು ವಿಶಿಷ್ಟವಾದ ಬನಿಯನ್ನು, ಕಸುವನ್ನು ಕೊಡ್ತು. ಹಾಗೆಯೇ ಅವರಿಗೆ ನವ್ಯ, ನವೋದಯ ಮತ್ತು ಗದ್ಯ 3 ಶೈಲಿಗಳಲ್ಲೂ ಕೂಡ ಬರೆಯೋದಕ್ಕೆ ಸಾಧ್ಯ ಆಗ್ತಾಯಿತ್ತು. ಇದು ಬರೆದ್ರೆ ಅದು ಬೇಡ, ಅದು ಬರೆದು ಇದು ಬೇಡ ಅಂತ ಅನ್ಕೋತಾ ಇರಲಿಲ್ಲ ಅವರು. ಅವ್ರು 3 ಶೈಲಿಗಳನ್ನು ಗುರುತಿಸಬಹುದು. ಕೆಲವು ಸಲ ಏನಾಗುತ್ತೆ, ಭಾಷೆಯನ್ನು ಬಳಸಬೇಕಾದ್ರೆ ತನ್ನ ಭಾಷೆಯ ಬಗ್ಗೆ ತಾನೇ ಪ್ರೀತಿಯಿಂದ ನೋಡ್ತಾ ಒಂದು ಭಾಷಾ ವ್ಯಾಮೋಹ ಕಂಡಾಗ ಕೆಲವು ಸಲ ಅವರ ಕವಿತೆಗಳು ಹಾದಿ ತಪ್ಪಿದ ಹಾಗೆ ಕಾಣುತ್ತೆ. ಇರಲಿ, ಅದು ದೊಡ್ಡ ದೋಷ ಅಂತ ನಾನು ಅಂದ್ಕೊಂಡಿಲ್ಲ. ಇನ್ನೊಂದು, ವಿಜ್ಞಾನದ ವಿದ್ಯಾರ್ಥಿಯಾದ, ಸಮಾಜದ ವಿದ್ಯಾರ್ಥಿಯಾದ ನಿಸಾರ್ ಅಹಮದ್ ಅವರು ಬರೆದ ಗದ್ಯ ಬರಹ ಇದೆಯಲ್ಲ, ವೈಜ್ಞಾನಿಕ ಬರಹ ಇದೆಯಲ್ಲ, ಅದ್ರ ಕಡೆ ಕವಿ ಅಂತಂದಾಗ ನಾವು ಮಿಕ್ಕಿದ್ದನ್ನು ಮರ್ತು ಬಿಡ್ತೀವಲ್ಲ, ಹಾಗೆ ಮಾಡಿದ್ವಿ. ಆದರೆ ಅವರ ಗದ್ಯ ಬರಹಗಳ ಸಂಕಲನ ಕೂಡ ವಿಚಾರಣೀಯವಾದ, ಓದುಗರಿಗೆ ತಲುಪುವ, ಬಹಳ ಒಳ್ಳೆಯ ಗದ್ಯದಲ್ಲಿದೆ ಮತ್ತು ಒಳ್ಳೆಯ ವಿಚಾರಣೆ ಹೇಳುತ್ತೆ ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಕೆಲವು ಕವಿಗಳನ್ನು ಒಂದು ಕಾಲ ಮರೆತಾಗ ಅವರನ್ನು ಮತ್ತೆ ನೆನಪಿಗೆ ತರುವ ಅಗತ್ಯ ಸಾಹಿತ್ಯ ಸಂಸ್ಕೃತಿಗೆ ಮತ್ತು ಒಟ್ಟು ಸಂಸ್ಕೃತಿಗೆ ಇದೆ ಅಂತ ಕಾಣುತ್ತೆ. ಈ ಹಿನ್ನೆಲೆಯಲ್ಲಿ, ಈ ಸಂದರ್ಭದಲ್ಲಿ ನಿಸಾರ್ ಅವರನ್ನು ಓದುವುದು, ಗ್ರಹಿಸುವುದು ಮತ್ತು
ಒಳಗೊಳ್ಳುವುದು ಬಹಳ ಮುಖ್ಯವಾದ ಅಗತ್ಯಗಳಲ್ಲಿ ಒಂದು ಅಂತ ನಾನು ಅಂದ್ಕೊಂಡಿದ್ದೇನೆ.